ಶಾಬಾದ್ ತಾಲೂಕಿನ ಜೆಡಿಎಸ್ ಯುವ ಘಟಕಕ್ಕೆ ಹೊಸ ಪದಾಧಿಕಾರಿಗಳ ನೇಮಕ. ಪಕ್ಷ ಸಂಘಟನೆ ಬಲಪಡಿಸಲು ಒತ್ತು ಯುವಕರಿಗೆ ಜವಾಬ್ದಾರಿ ಹಂಚಿಕೆ. ಎಸ್ ವೀಕ್ಷಕರೇ, ಕಲಬುರಗಿ ಜಿಲ್ಲೆಯ ಶಹಾಬಾದ್ ತಾಲೂಕಿನಲ್ಲಿ ಜೆಡಿಎಸ್ ಪಕ್ಷದ ವಿವಿಧ ಘಟಕಗಳಿಗೆ ಹೊಸ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ತಾಲೂಕು ಅಧ್ಯಕ್ಷರಾದ ಸಾಬೀರ್ ಗನಿ ಅವರ ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಪ್ರವೀಣ್ ಎಲ್ ಜಾಧವ್ ಅವರ ಸಮ್ಮುಖದಲ್ಲಿ ನೇಮಕ ಕಾರ್ಯಕ್ರಮ ನಡೆಯಿತು. ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ರಿಜ್ವಾನ್ ಅಹಮದ್ ಹಾಗೂ ಜಿಲ್ಲಾ ಮಹಾ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಬಿರಿವಿಟ್ಟಿಯವರವರು ಆದೇಶ ಪತ್ರಗಳನ್ನು ವಿತರಿಸಿ ಪಕ್ಷದ ಸಂಘಟನೆಗೆ ಯುವಕರು ಹೆಚ್ಚು ಒತ್ತು ನೀಡಬೇಕು ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯಾಧ್ಯಕ್ಷ ರಾಮಚಂದ್ರ ಅಟ್ಟೂರು, ಶ್ರೀ ಹಿರಿಯ ಮುಖಂಡರಾದ ಮಹಾಂತಪ್ಪ ಮದರಿ, ದೇವೇಂದ್ರಪ್ಪ ಹಸನಾಪುರ್, ಗಂಗಾಧರ್ ಪಂಚಾಳ್, ನಾಗಯ್ಯ ಹೆಬ್ಬಾಳ್, ಅನ್ವರ್ ಪಟೇಲ್ ಕಗ್ಗನಮಡಿ, ಮಾಣಿಕ್ ಶಹಾಪುರ್, ಹಣಮಯ್ಯ ಗುತ್ತೇದಾರ್, ಚಂದ್ರಕಾಂತ್ ಮೋರೆ, ನರಸಯ್ಯ ಕಲಾಲ್ ಹಾಗೂ ತಾಜುದ್ದೀನ್ ಉಪಸ್ಥಿತರಿದ್ದರು. ಈ ವೇಳೆ ವಿವಿಧ ಘಟಕಗಳಿಗೆ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು. ಜಾವೀದ್ ಮಿಯಾ ಅವರನ್ನು ಶಹಾಬಾದ್ ಗ್ರಾಮೀಣ ಮತಕ್ಷೇತ್ರದ ಅಲ್ಪಸಂಖ್ಯಾತ ಘಟಕದ ತಾಲೂಕು ಅಧ್ಯಕ್ಷರಾಗಿ, ವಿಶ್ವರಾಜ್ ತಂದೆ ಬಸವಂತರಾಯ ಅವರನ್ನು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಯುವ ಘಟಕದ ಅಧ್ಯಕ್ಷರಾಗಿ, ನೀರಜ್ ತಂದೆ ಸುರೇಶ್ ಕುಮಾರ್ ಅವರನ್ನು ಶಹಾಬಾದ್ ತಾಲೂಕಿನ ಕಾರ್ಮಿಕ ಘಟಕದ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. ಇದೇ ರೀತಿ ಭಾಗ್ಯಪ್ರಸಾದ್ ತಂದೆ ಮೋಹನ್ ಕಟ್ಟಿಮನಿ ಅವರನ್ನು ಹಿಂದುಳಿದ ಘಟಕದ ತಾಲೂಕು ಅಧ್ಯಕ್ಷರಾಗಿ, ಆಕಾಶ್ ತಂದೆ ಶಂಕರ್ ರಾಠೋಡ್ ಅವರನ್ನು ಕಲಬುರಗಿ ನಗರದ ಯುವ ಘಟಕದ ಕಾರ್ಯದರ್ಶಿಯಾಗಿ ಹಾಗೂ ಮಹಾರುದ್ರಪ್ಪ ತಂದೆ ಶಿವಮೂರ್ತಿ ಹಡಪದ್ ಅವರನ್ನು ಜಿಲ್ಲಾ ಯುವ ಘಟಕದ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಹೊಸ ಪದಾಧಿಕಾರಿಗಳು ಪಕ್ಷದ ಬಲವರ್ಧನೆಗಾಗಿ ಶ್ರಮಿಸುವುದಾಗಿ ಭರವಸೆ ವ್ಯಕ್ತಪಡಿಸಿದರು. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ನಮ್ಮ ಬಲರಾಜ್ ಗುತ್ತೇದಾರ್ ಅವರ ಆದೇಶದ ಮೇರೆಗೆ ಇವತ್ತಿನ ದಿನ ನಮ್ಮ ಜಿಲ್ಲೆಯಲ್ಲಿ ಯುವಕರಿಗೆ ಎಲ್ಲ ಇವತ್ತು ಪೋಸ್ಟ್ಗಳನ್ನು ಕೊಡ್ತಾ ಇದ್ದೀವಿ. ಯಾಕೆಂತಂದರೆ ಬರೋ ದಿನದಲ್ಲಿ ನಮ್ಮ ಜಾತ್ಯತೀತ ಜನತಾದಳದಲ್ಲಿ ಎಲ್ಲ ಯುವಕರು ಕೂಡಿ ಇವತ್ತಿನ ದಿವಸ ನಾವು ಮುಂದೆ ಬರೋ ದಿನದಲ್ಲಿ ಜಡ್ಪಿ ಆಗಲಿ ಟಿ.ಪಿ. ಆಗಲಿ ಎಲ್ಲ ನಾವು ಕೆಲಸವನ್ನು ಎಲ್ಲರೂ ಕೂಡಿ ಮಾಡ್ತೀವಿ ಅಂತೇಳಿ ಇವತ್ತಿನ ದಿವಸ ಯುವಕರಿಗೆಲ್ಲರೂ ನಾವು ಕರೆದು ಪೋಸ್ಟ್ಗಳನ್ನು ಹಂಚಿಕೊಟ್ಟಿದ್ದೀವಿ. ಬರೋ ದಿನದಲ್ಲಿ ನಾವು ಎಲ್ಲರೂ ಏನದ ಸಂಘಟನೆ ಮಾಡ್ತೀವಿ ಅಂತೇಳಿ ಈ ಮಾಧ್ಯಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿವಸ ಜಿಲ್ಲಾ ಯುವ ಕಾರ್ಯದರ್ಶಿಯಾಗಿ ನಾನು ರುದ್ರ ರುದ್ರ ಹಡಪಾದವರನ್ನು ಜಿಲ್ಲಾ ಯುವ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದೀವಿ. ಹಾಗೂ ಆಕಾಶ್ ರಾಠೋಡ್ ಅವರನ್ನು ನಗರ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದೀವಿ. ಹಾಗೂ ಮೈನಾರಿಟಿ ಜಾವೇದ್ ಮೇ ಅವರಿಗೂ ನಾವು ತಾಲೂಕಾ ಅಧ್ಯಕ್ಷ ನಾವು ಮಾಡಿದ್ದೀವಿ. ಮತ್ತೆ ಶಾಬಾದ್ ನಿಂತನ ನಾವು ಯೂತ್ ನಮಗೆ ವಿಶ್ವರಾಜ್ ಅವರಿಗೂ ಕೂಡ ನಾವು ಇವತ್ತಿನ ದಿವಸ ಅವರಿಗೆ ಆದೇಶ ಹೊರಡಿಸಿದೀವಿ. ಯುವಕರಿಗೆಲ್ಲರೂ ಕಲ್ತಿ ಮುಂದೆ ಬರೋ ದಿನದಲ್ಲಿ ಅವರು ಎಲ್ಲರೂ ಯುವಕರು ಕೂಡಿ ಹೋರಾಟ ಮಾಡಬೇಕು. ತಮ್ಮ ಏರಿಯಾದಲ್ಲಿ ಏನೇನು ಸಮಸ್ಯೆಗಳು ಇದೆ ಅದಕ್ಕೆ ಕೂಡಲೇ ಏನದ ತಮ್ಮ ಏನೋ ಪರಿಹಾರ ಮಾಡಿಕೊಡ್ಬೇಕು. ನಮ್ಮ ಪಕ್ಷ ವತಿಯಿಂದ ನಾವು ಎಲ್ಲರ ಜೊತೆ ಇರ್ತೀವಿ ಅಂತ ಹೇಳಿ ಈ ಮಾಧ್ಯಮ ಮೂಲಕ ನಾವು ಹೇಳ ಇಷ್ಟಪಡ್ತೀನಿ. जनता दल सेक्युलर पार्टी ऑफिस में हमारा यहाँ पे जमा होने का मकसद ये है कि आज यहाँ पे शाबाद तालुके से कई और बहुत सारे लोग यहाँ पे हमारे यहाँ पे ज्वाइन हुए हैं बालराज गुत्तेदार साहब की लीडरशिप में। तो और मैं उन सब लोगों को वेलकम करता हूँ और यहाँ पे बहुत लोगों को और बहुत लोगों को भी यहाँ पे जो है ना नॉमिनेट भी किया गया है, जैसे लेबर विंग हो, माइनॉरिटी हो और बैकवर्ड हो। तो मैं इन सब लोगों को कांग्रेचुलेशंस बोलता हूँ और सब लोगों को ये बोलता हूँ कि आप अच्छे से अच्छा काम कीजिए। आने वाले वक्त में जेडपी टीपी हो या नगर पालिका कॉरपोरेशन का, म्यूनसिपल कॉरपोरेशन का उन सभी इलेक्शंस आने दो, उसके लिए हमको अच्छा काम करके पक्ष के लिए अच्छा काम करके एक अच्छा मैसेज देना है। ಥ್ಯಾಂಕ್ ಯು. ಕಲಬುರಗಿಯ ಜಿಲ್ಲಾ ಜಾತ್ಯತೀತ ಜನತಾದಳದ ಕಚೇರಿಯಲ್ಲಿ ಹಮ್ಮಿಕೊಂಡ ಕಲಬುರಗಿ ಜಿಲ್ಲೆಯಲ್ಲಿ 7 ತಾಲೂಕುಗಳನ್ನು ಹೊಂದಿರತಕ್ಕಂಥದ್ದು 9 ಮತಕ್ಷೇತ್ರಗಳನ್ನು ಒಳಗೊಂಡಿರ್ತಕ್ಕಂಥ ಈ ಜಿಲ್ಲೆ ಆಗಿರುವುದರಿಂದ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶಾಬಾದ್ ತಾಲೂಕಿನ ಮುಖ್ಯವಾಗಿರ್ತಕ್ಕಂಥ 4 ಘಟಕಗಳು, ಒಂದು ಕಾರ್ಮಿಕ ಘಟಕ, ಇನ್ನೊಂದು ಹಿಂದುಳಿದ ವರ್ಗ ಘಟಕ, ಇನ್ನೊಂದು ಅಲ್ಪಸಂಖ್ಯಾತರ ಘಟಕ, ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಯುವ ಘಟಕ.
ಈ 4 ಘಟಕಗಳ ಅಧ್ಯಕ್ಷರು ಶಾಬಾದ್ ಸಾಬೀರ್ ಭಾಯ್ ನೇತೃತ್ವದಲ್ಲಿ ಇವತ್ತು ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು, ಹಿಂದುಳಿದ ಘಟಕದ ಅಧ್ಯಕ್ಷರು, ಯುವ ಘಟಕದ ಅಧ್ಯಕ್ಷರು, ಕಾರ್ಮಿಕ ಘಟಕದ ಅಧ್ಯಕ್ಷರ ನೇತೃತ್ವದಲ್ಲಿ ಈ 4 ಜನರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಇದು ಶಾಬಾದ ತಾಲೂಕಿಗೆ ಸೀಮಿತವಾಗಿದ್ದರೆ ಯುವ ಘಟಕದ ಉಪಾಧ್ಯಕ್ಷರು ಹಾಗೂ ಕಾರ್ಯಾಧ್ಯಕ್ಷರಾಗಿ ಗುಲ್ಬರ್ಗ ಜಿಲ್ಲೆಗೆ ಇರುವರನ್ನು ಆಯ್ಕೆ ಮಾಡಿ ಒಟ್ಟು 6 ಜನರನ್ನು ನೇಮಕ ಮಾಡಲಾಗಿದೆ. ಈ 6 ಜನರಲ್ಲಿ ನಾವು ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ನೀವು ಅಧಿಕಾರ ಇವತ್ತು ನಿಮಗೆ ಕೊಟ್ಟಿದ್ದೆವು, ಅಧಿಕಾರ ತಗೊಂಡು ನೀವು ಯಾವ ರೀತಿ ಮಾಡಬೇಕನ್ನೋದು ನಿಮ್ಮ ಘಟಕದ ಅಧ್ಯಕ್ಷರು ಹಾಗೂ ತಾಲೂಕು ಘಟಕದ ಅಧ್ಯಕ್ಷರ ಸಹಾಯ ಪಡೆದು ತಾವು ಕೆಲಸ ಮಾಡಬೇಕಂತ ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೋತಾ ಇದ್ದೇನೆ. ಇನ್ನೂ 2-3 ದಿವಸದಲ್ಲಿ ಬೇರೆ ಚಿಂಚೋಳಿ ತಾಲೂಕು ಘಟಕ ಇರ್ಬೋದು, ಗ್ರಾಮಾಂತರ ತಾಲೂಕಿಂದ ಇರ್ಬೋದು, ಕಮಲಾಪುರ ಮತಕ್ಷೇತ್ರದ ಇರ್ಬೋದು, ಅಫ್ಜಲ್ಪುರ ತಾಲೂಕಿಂದು ಭಾಳಷ್ಟು ತಾಲೂಕುಗಳದು ಇನ್ನೂ 2 ದಿವಸ 4 ದಿವಸಗೊಮ್ಮೆ ಒಂದೊಂದು ತಾಲೂಕಾ ಘಟಕದ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತೀವಿ. ತಾವು ಎಲ್ಲರೂ ಈಗ ಆದಷ್ಟು ಈಗ ಬಾಲರಾಜ್ ಗುತ್ತೇದಾರ್ ಅವರು ಮಾರ್ಚ್ 1ನೇ ತಾರೀಕಿಗೆ ಹೊಸ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಸುಮಾರು 1 ತಿಂಗಳು 1.25 ತಿಂಗಳಲ್ಲಿ ಬಹಳಷ್ಟು ಒಂದು ಆ್ಯಕ್ಟಿವ್ ಆಗಿ ಕೆಲಸ ನಡೀತಾ ಇದೆ. ಪ್ರತಿಯೊಬ್ಬರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲ ತಾಲೂಕಿನ ಅಧ್ಯಕ್ಷರು ಕೂಡ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ತುಂಬ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. 2028ಕ್ಕೆ ಮತ್ತೊಂದು ವಿಶೇಷವಾದ ವರದಿ ಏನು ಬಂದಿದೆ ಅಂದರೆ, ಕೇಂದ್ರ ಸರ್ಕಾರದಿಂದ ಅಧಿವೇಶನ ವಿಧಾನಸಭೆ 224 ಸ್ಥಾನಗಳಿದ್ದಿದ್ದು 336 ಸ್ಥಾನಗಳನ್ನು ಹೊಂದಿರತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ 7 ತಾಲೂಕು ಇದ್ದರೂ ಕೂಡ 9 ಮತಕ್ಷೇತ್ರ ಇದೆ. ಆದರೆ ಈ ಮುಂದೆ ಬರ್ತಕ್ಕಂಥದ್ದಿಂದಲೇ 15 ಸ್ಥಾನಗಳನ್ನು ಹೊಂದಿರತಕ್ಕಂಥದ್ದಾಗಿದೆ. ಗುಲ್ಬರ್ಗ ಜಿಲ್ಲೆಯಲ್ಲಿ ವಿಧಾನಸಭೆಗೆ 13 ಸ್ಥಾನಗಳು, ಈಗ ಇರ್ತಕ್ಕಂಥ 1 ಲೋಕಸಭೆ ಸ್ಥಾನ ಹೋಗಿ 2 ಲೋಕಸಭೆ ಸ್ಥಾನ, ಯಾದಗಿರಿ ಹಾಗೂ ಗುಲ್ಬರ್ಗದ ಕೂಡಿ 2 MP ಲೋಕಸಭಾ ಸ್ಥಾನಗಳನ್ನು ಹೊಂದಿರತಕ್ಕಂಥದ್ದು. ಇವು ಎಲ್ಲ ಯಾವ ರೀತಿ ಪರಿಗಣನೆ ಮಾಡಿ ಯಾವ ರೀತಿ ಯಾವ್ಯಾವ ಮತಕ್ಷೇತ್ರಕ್ಕೆ ಯಾರಿಗೆ ಒತ್ತು ಕೊಡಬೇಕನ್ನೋದು ನಾವು ಜಿಲ್ಲಾಧ್ಯಕ್ಷರ ಕೂಡ ಕೋರ್ ಕಮಿಟಿ ಅಧ್ಯಕ್ಷರ ಜೊತೆ ಮಾತಾಡಿ ಯಾವ ರೀತಿ ಒತ್ತು ಕೊಡಬೇಕನ್ನೋದೇ ನಾವು ಎಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ದೀವಿ. ಈಗ ಬರ್ತಕ್ಕಂಥ ದಿನದಲ್ಲಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜಾತ್ಯತೀತ ಜನತಾದಳದ ಶಾಸಕರು ಬರ್ತಾರೆ ಅಂತೇಳಿ ಇವತ್ತು ನಾನು ಆಶ್ವಾಸನೆ ಕೊಡ್ತಾ ಇದ್ದೀನಿ. ಅದೇ ರೀತಿ ಅದಕ್ಕಿಂತ ಮುಂಚಿತವಾಗಿ ಈಗ ಬರ್ತಕ್ಕಂಥ ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ನಗರಸಭೆ, ಪುರಸಭೆ ಈ ಎಲ್ಲ ಚುನಾವಣೆಗಳಲ್ಲೂ ಹ್ಯಾಂಡ್ಸಮ್ ಆಗಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. JDS ವತಿಯಿಂದ, JDS ಮತ್ತು BJP ಅಲಯನ್ಸ್ ಇದೆ, ಅಲಯನ್ಸ್ ವತಿಯಿಂದ ಕಾಂಪ್ರಮೈಸ್ ಆಗಿ ಹೋರಾಟ ಮಾಡ್ತೀವಿ. आज गुलबर्गा डिस्ट्रिक्ट में डिस्ट्रिक्ट ऑफिस JDS में शाबाश से 30 लोग JDS ज्वाइन करे, जिसमें से 4 समाज के लोग को पोस्ट दिया गया है, माइनॉरिटी, बैकवर्ड, युद्ध और लेबर विंग से, जो हमारे बालराज साहब के नेतृत्व में ये पोस्ट दिया गया है और बालराज साहब के नेतृत्व में ज्वाइनिंग हो गया है. ज्वाइनिंग प्रोग्राम सक्सेसफुल रहा है और मैं उम्मीद करता हूं कि शाबाद को जिस तरह से JDS मजबूत हो रही है, आने वाले नौजवान पूरे JDS को जुड़ रहे हैं, इसी तरह से जुड़ते रहेंगे और जिन जिन लोगों को पोस्ट मिला है वो लोग भी जो है ना पूरी अपनी मेहनत से JDS को आगे बढ़ाएंगे. इसी के साथ मेरी बात खत्म करता हूं और JDS जिला अध्यक्ष बालराज साहब का और रिजवान अहमद साहब का और हमारे प्रवीण जादव साहब का, राजू पटेल साहब का और बैकवर्ड अध्यक्ष का, उनका सबका शुक्रिया अदा करता हूं जो शाबाद पे ज़्यादा ध्यान देकर शाबाद के जितने भी पोस्ट है इमीडिएटली जो है ना इशू कर रहे हैं और जो बचे हुए पोस्ट है जल्द से जल्द जो है ना ये भी कंप्लीट करेंगे हम. नाम बोलिए. मेरा नाम अब्दुल गनी साबिर है, मैं जनता दल शाबाद तालुका प्रेसिडेंट हूँ.